ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವನಜಾ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ನಾನು ಮಾರ್ನಿಂಗಿಂದ ಆಫ್ಟರ್ನೂನ್ವರೆಗೂ ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ತಪ್ಪದೇ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಜೊತೆಗೆ ನಾನು ಕೆಲವೊಂದು ಸ್ಕಿನ್ ಪ್ರಾಡಕ್ಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತಪ್ಪದೇ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ಎಲ್ಲ ಲೇಡೀಸ್ಗೂ ಯೂಸ್ಫುಲ್ ಆಗೋಂಥ ವಿಡಿಯೋ. ಸೊ ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಾನು ತುಂಬ ದಿನ ಆದಮೇಲೆ ಆಫ್ಟರ್ 1 ಇಯರ್ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತು ನಾನು ಬೆಳಗ್ಗೆ ಎದ್ದೇಳಿ ಫ್ರೆಶ್ ಅಪ್ ಆಗಿ ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದ್ದೀನಿ. ಟೊಮೊಟೊ ಬಾತ್ ರೆಡ್ ಕಲರ್ ಆಗಿ ಇರಬೇಕಂತಂದರೆ ನೀವು ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಜೊತೆ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಕೊಂಡು ಹಾಕಿ. ಆಗ ನಿಮಗೆ ಟೊಮೊಟೊ ಬಾತ್ ಅನ್ನೋದು ರೆಡ್ ಕಲರ್ ಆಗಿ ಬರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಈಗ ಟಿಫನ್ ಎಲ್ಲ ರೆಡಿ ಆಯಿತು. ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಡ್ತೀನಿ. ನನಗೆ ಬೆಳಗಿನ ಜಾವ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಯಾಕೆಂದರೆ ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಕಿಡ್ಸ್ ಇರೋದ್ರಿಂದ ಸ್ವಲ್ಪ ಮಾರ್ನಿಂಗ್ ಟೈಮು ಕೆಲಸ ಜಾಸ್ತಿ ಇರುತ್ತೆ. ಈಗ ಮಕ್ಕಳು ಮಲಗಿದ್ದಾರೆ, ಅವ್ರು ಎದ್ದೇಳೋಷ್ಟರಲ್ಲಿ ನಾನು ಇದೆಲ್ಲ ಕೆಲಸ ಬೇಗ ಮುಗಿಸ್ಕೊಂಡ್ರೆ ನನಗೆ ಈಸಿ ಆಗುತ್ತೆ. ಇಲ್ಲಾಂದರೆ ಚಿನಿಮೆ ಎದ್ದೇಳಿದ್ರೆ ಹಾಫ್ ಆನ್ ಅವರ್ ಅವಳು ನನಗೆ ಏನು ಕೆಲಸನೂ ಮಾಡೋದಕ್ಕೆ ಬಿಡಲ್ಲ, ಮತ್ತು ಧೃತಿಗೆ ಸ್ಕೂಲ್ಗೆಲ್ಲ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಎದ್ದಿದ್ದ ಕೂಡಲೇ ಬೇಗ ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅವಳಿಗೆ ಬಾಕ್ಸ್ಗೆಲ್ಲ ನೀಟಾಗಿ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಅವ್ರನ್ನ ಎಬ್ಬರಿಸ್ತೀನಿ, ಆಗ ನನಗೆ ಈಸಿ ಆಗುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಮನೆಯಲ್ಲಿ ಅಮ್ಮಂದ್ರಿಗೆ ತುಂಬಾ ಕೆಲಸ ಇರುತ್ತೆ. ಮಾರ್ನಿಂಗ್ ಟಿಫನ್ ಬಾಕ್ಸ್ ರೆಡಿ ಮಾಡೋದು, ಹಾಗೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡೋದು. ಅವ್ರನ್ನ ಮಾರ್ನಿಂಗ್ ಎಬ್ಬರಿಸಿ ನಿದ್ದೆಯಿಂದ ಬೇಗ ಎದ್ದೇಳೆಲ್ಲ ಸ್ನಾನ ಎಲ್ಲ ಮಾಡಿಸಿ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಕಳಿಸೋಷ್ಟೊತ್ತಿಗೆ ಕೆಲವ್ರು ಪೇರೆಂಟ್ಸ್ ಅಂತ ಇರ್ತಾರೆ, ನಮಗೆ ತುಂಬ ಸ್ಟ್ರೆಸ್ ಆಗುತ್ತೆ ಅಂತಿರ್ತಾರೆ. ಆ ಟೈಮಲ್ಲಿ ನಿಮಗೆ ಮೂಡ್ ಆಫ್ ಆದಾಗ, ಸ್ಟ್ರೆಸ್ ಅನ್ನಿಸ್ದಾಗ ಕೆಲವೊಂದು ಮೋಟಿವೇಶ್ನಲ್ಲು ವೀಡಿಯೋಸ್ ಇರುತ್ತೆ, ಹಾಗೆ ಕೆಲವೊಂದು ಸ್ಟೋರೀಸ್ ಇರುತ್ತೆ. ಆ ಥರ ಸ್ಟೋರೀಸ್ನೆಲ್ಲ ಕೇಳಿದ್ರೆ ನಿಮಗೆ ಕೆಲವೊಂದು ಸಲ ರಿಲ್ಯಾಕ್ಸ್ ಆಗುತ್ತೆ, ನಿಮಗೆ ಇನ್ನೂ ಮೋಟಿವೇಶನ್ ಆಗುತ್ತೆ. ಆಗ ನೀವು ಕೆಲಸ ಎಲ್ಲ ನೀಟಾಗಿ ಆರಾಮಾಗಿ ವಿತೌಟ್ ಸ್ಟ್ರೆಸ್ಸಿಂದ ಆರಾಮಾಗಿ ಕೆಲಸ ಅನ್ನೋದು ಮುಗಿಸ್ಕೊಬೋದು. ಮಾರ್ನಿಂಗು ಮಕ್ಕಳನ್ನ ಎಬ್ಬರಿಸೋದೇ ಸ್ವಲ್ಪ ಕಷ್ಟ ಅನಿಸುತ್ತೆ. ಕೆಲವ್ರ ಮಕ್ಕಳು ಎದ್ದೇಳಲ್ಲ, ಕೆಲವ್ರ ಮಕ್ಕಳು ಬೇಗ ಎದ್ದೇಳ್ತಾರೆ. ನಮ್ಮ ಮಕ್ಕಳು 9 o'clockಗೆ ಸ್ಕೂಲ್ ಇರೋದು, ಆದರೆ ಅವ್ರು ಎದ್ದೇಳೋದು 8 o'clockಗೆ. ಆದರೆ ಮಾರ್ನಿಂಗ್ ಅವ್ರ ಜೊತೆ ಸ್ವಲ್ಪ ಫ್ರೆಂಡ್ಲಿಯಾಗಿ ಫ್ರೀಯಾಗಿ ಒಂದು 5 to 10 minutes ಅವ್ರು ಎದ್ದಿದ ತಕ್ಷಣ ನಾವು ಮಾತಾಡಿದ್ರೆ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಆಗ ಗಲಾಟೆನೂ ಮಾಡೋದಿಲ್ಲ. ನಾವು ಅವ್ರು ಎದ್ದಿದ ತಕ್ಷಣವೇ ನಾವು ಜೋರಾಗಿ ಕಿರ್ಚೋದೆಲ್ಲ ಮಾಡಿದ್ರೆ ಅವರು ಆಗ ಗಲಾಟೆ ಮಾಡೋದು, ಕಿರ್ಚೋದು, ಅಳೋದೆಲ್ಲ ಮಾಡ್ತಾರೆ. ಸೊ ಯಾರೆಲ್ಲ ಮಕ್ಕಳು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಗಲಾಟೆ ಮಾಡ್ತಾರೆ, ಅಳ್ತಾರೆ ಅಂತಿರೋ ಅಂಥ ಪೇರೆಂಟ್ಸು ಅವ್ರ ಜೊತೆ ಸ್ವಲ್ಪ ಮಕ್ಕಳ ಜೊತೆ ಫ್ರೀಯಾಗಿ ಫ್ರೆಂಡ್ಲಿಯಾಗಿ ಮಾತಾಡಿ ನೋಡಿ. ಒಂದು 5 to 10 minutes ಅವ್ರಿಗೆ ಟೈಮ್ ಕೊಡಿ. ಆಗ ಅವರು ಸ್ವಲ್ಪ ಡೇ ಫುಲ್ಲು ಅವರು ಮೂಡ್ ಆಫ್ ಆಗದೆ ನೀಟಾಗಿ ಆರಾಮಾಗಿ ಆಟ ಆಡಿಕೊಂಡು ಇರ್ತಾರೆ, ಅಳೋದು ಎಲ್ಲ ಮಾಡೋದಿಲ್ಲ. ಹಾಗೆ ನಾವು ಅಷ್ಟೇ, ಏನೇ ಕೆಲಸ ಇರಲಿ ಅವಾಗಿಂದವದು ಕೆಲಸ ಮುಗಿಸ್ಕೊಂಡ್ರೆ ನಮಗೂ ಸ್ವಲ್ಪ ಫ್ರೀ ಆಗುತ್ತೆ. ನೋಡಿ, ಅಡುಗೆ ಎಲ್ಲ ಆಗಿದ ತಕ್ಷಣ ಹಾಗೆ ನಾವು ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಎತ್ತಿಟ್ಬಿಟ್ರೆ ಆಗ ನಮಗೂ ಕೆಲಸನೂ ಕಡಿಮೆ ಆಗುತ್ತೆ. ಅವತ್ತಿನ ಕೆಲಸ ಅವಾಗೇ ಮುಗಿಸ್ಬಿಟ್ರೆ. ಸೊ ಈಗ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಸ್ಕೂಲ್ಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಏನು ಬೇಕು ಅಂತ ನಾನು ಧೃತಿಗೆ ನೈಟಲ್ಲೇ ಕೇಳಿರ್ತೀನಿ. ಅವಳು ನನಗೆ ಮ್ಯಾಂಗೋ ಬೇಕು ಅಂದಳು. ಅದಕ್ಕೆ ಇವತ್ತು ನಾನು ಸ್ನ್ಯಾಕ್ಸ್ ಬಾಕ್ಸ್ಗೆ ನಾನು ಮ್ಯಾಂಗೋ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅವ್ರ ಸ್ಕೂಲಲ್ಲಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಜಂಕ್ ಫುಡ್ ಅಲೋ ಇಲ್ಲ. ಮಕ್ಕಳಿಗೆ ಜಂಕ್ ಫುಡ್ ಕೊಡೋದ್ರಿಂದ ಹೆಲ್ತ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಕೆಲವ್ರಿಗೆ ಬೇಗ ಫೀವರ್ ಬರೋದು ಆ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಕಿಡ್ಸಿದ್ರೆ ಆದಷ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಈ ಥರ ಫ್ರೂಟ್ಸ್ ಕೊಡ್ರಿ. ನಾನು ಡೈಲಿ ಮಿನಿಮಮ್ ಅಂದ್ರೂ 1 or 2 ಫ್ರೂಟ್ಸ್ ಕೊಡ್ತೀನಿ. ಏಕೆಂದರೆ ಮಕ್ಕಳು ಕೆಲವೊಂದು ಸಲ ಊಟ ತಿನ್ನಲ್ಲ, ವೀಕ್ ಆಗಿಬಿಡ್ತಾರೆ ಅನ್ನೋರು ನೀವು ಕಂಪಲ್ಸರಿ 1-2 ಫ್ರೂಟ್ ಕೊಟ್ಟರೆ ಅವರು ಹೆಲ್ತಿಯಾಗಿರ್ತಾರೆ, ಇಮ್ಯುನಿಟಿ ಪವರು ಚೆನ್ನಾಗಿರುತ್ತೆ. ಧೃತಿ ಚಿನಿಮಾ ಎದ್ದೇಳೋಷ್ಟರಲ್ಲಿ ನಾನು ಬಾಕ್ಸ್ಗೆಲ್ಲ ರೆಡಿ ಮಾಡಿ ಹಾಗೆ ವಾಟರ್ ಹಾಕ್ಬಿಟ್ಟು ಬಾಟ್ಲಿಗೆ ನೀಟಾಗಿ ಬ್ಯಾಗಲ್ಲಿ ಇಕ್ಬಿಟ್ಟು ರೆಡಿ ಮಾಡಿರ್ತೀನಿ. ಆಗ ಅವ್ರನ್ನ ಎಬ್ಬರಿಸ್ತೀನಿ, ಏಕೆಂದರೆ ಕೆಲವೊಂದು ಸಲ ಅವರು ಲೇಟ್ ಮಾಡ್ತಾರೆ, ಆಗ ಟೈಮ್ ಆಗೋಗುತ್ತೆ ಅಂತ ನಾನು ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಇದಾದಮೇಲೆ ಅವ್ರನ್ನ ನಾನು ಎಬ್ಬರಿಸ್ತೀನಿ. ಈಗ ನಾನು ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಈಗಂತೂ ಮ್ಯಾಂಗೋ ಸೀಸನ್ ಇದ್ರೂ ಮ್ಯಾಂಗೋ ತುಂಬಾ ಕಡಿಮೆ ಇದೆ ರೇಟು. ಪಾಪ ರೈತರೆಲ್ಲ ಕಷ್ಟಪಟ್ಟು ಮರ ಬೆಳೆಸಿರ್ತಾರೆ. ಆದರೆ ಈಗ ಫಸಲು ಬರೋ ಟೈಮಲ್ಲಿ ಈ ಥರ ಬೆಲೆ ಕಡಿಮೆ ಆಗೋದ್ರೆ ಅವ್ರಿಗೆ ತುಂಬಾ ಲಾಸ್ ಆಗುತ್ತೆ. ಈ ಶ್ರೀನಿವಾಸ್ಪುರ ಕಡೆ ಎಲ್ಲ ಅಷ್ಟೊಂದು ಕಷ್ಟಪಟ್ಟು ಮ್ಯಾಂಗೋ ಬೆಳೀತಾರೆ, ಪಾಪ ಎಲ್ಲ ಮಾರ್ಕೆಟಲ್ಲೆಲ್ಲ ಬಿಸಾಕ್ತಿದ್ದಾರಂತೆ. ಆದರೆ ತುಂಬಾ ಕಷ್ಟ ಆಗುತ್ತೆ ಈ ರೀತಿ ಎಲ್ಲ ಮಾಹಿತಿ ತಿಳಿದ್ರೆ. ಈಗ ಬಾಕ್ಸ್ಗೆಲ್ಲ ರೆಡಿ ಆಗಿದೆ. ನಾನು ಅವ್ರನ್ನ ಎಬ್ಬರಿಸ್ಬಿಟ್ಟು ನಿದ್ದೆಯಿಂದ ಫ್ರೆಶ್ ಅಪ್ ಮಾಡಿಸಿ ಸ್ಕೂಲ್ಗೆ ಬಿಟ್ಟು ಬರ್ತೀನಿ. ಟೈಮ್ ಆಗಿದೆ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಧೃತಿನ ಸ್ಕೂಲಿಗೆ ಬಿಟ್ಟು ಬಂದೆ. ಅವ್ರು ಮಲಗಿರೋ ಬೆಡ್ನ ನೀಟಾಗಿ ಜೋಡಿಸಿ ಬ್ಲ್ಯಾಂಕೆಟ್ಸ್ನೆಲ್ಲ ನೀಟಾಗಿ ಮಡಚಿಡ್ತೀನಿ. ನೋಡಿ, ನಿಮ್ಮ ಮನೆಯಲ್ಲಿ ಕಿಡ್ಸ್ ಇದ್ದರೆ ಈ ರೀತಿ ಮಸ್ಕಿಟೋ ನೆಟ್ನ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ನಾನು 2 days ಬ್ಯಾಕು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ. 800 ಇದು ಸಮಥಿಂಗು. ಆದರೆ ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಆಗುತ್ತೆ ಕಿಡ್ಸ್ ಇರೋರಿಗೆ. ಈ ರೀತಿ ನಾವು ಜಿಪ್ ಮೂಮೆಂಟ್ ಇರುತ್ತೆ, ಜಿಪ್ ಎಲ್ಲ ನೀಟಾಗಿ ಹಾಕ್ಬಿಟ್ರೆ ಮಸ್ಕಿಟೋ ಎಲ್ಲ ಎಂಟ್ರಿ ಆಗೋಲ್ಲ. ತುಂಬ ಚೆನ್ನಾಗಿರುತ್ತೆ, ಹಾಗೆ ಮಾಡ್ರನ್ನಾಗೂ ಇರುತ್ತೆ.
ನಿಮ್ಮ ಮನೆಯಲ್ಲಿ ಕಿಡ್ಸ್ ಇದ್ದರೆ ಆದಷ್ಟು ನೀವು ಮಸ್ಕಿಟೋ ನೆಟ್ನ ಯೂಸ್ ಮಾಡಿ. ಹಾಗೆ ಮಸ್ಕಿಟೋ ಕಾಯಿಲ್ಸ್ನ ಅವಾಯ್ಡ್ ಮಾಡ್ಕೊಳ್ಳಿ, ಏಕೆಂದರೆ ಮಕ್ಕಳಿಗೆ ಬ್ರೀತಿಂಗ್ ಪ್ರಾಬ್ಲಮ್ಸ್, ಅಸ್ತಮ ಎಲ್ಲ ಬರುತ್ತೆ ಮಸ್ಕಿಟೋ ಕಾಯಿಲ್ಸ್ನ ಯೂಸ್ ಮಾಡೋದ್ರಿಂದ. ನೋಡಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ, ನಮ್ಮ ಚಿನ್ನಿಮ್ಮ ಆಟ ಆಡಿಕೊಂಡು ಖುಷಿಯಾಗಿ ಕ್ಯಾಮ್ರಾ ಕಡೆ ನೋಡ್ಕೊಂಡಿರ್ತಾರೆ. ಮಕ್ಕಳು ನಾವು ಹೇಗೆ ಅವ್ರ ಹತ್ರ ಬಿಹೇವ್ ಮಾಡ್ತೀರೋ ಅವರು ಅದೇ ರೀತಿಯೇ ಬಿಹೇವ್ ಮಾಡ್ತಾರೆ. ನಾವು ಆರಾಮಾಗಿ ಫ್ರೀಯಾಗಿ ಮಾತಾಡ್ಕೊಂಡಿದ್ರೆ ಅವರು ಕೂಲಾಗಿ ಆಟ ಆಡಿಕೊಂಡು ಇರ್ತಾರೆ. ನಾವೇನಾದರೂ ಕಿರ್ಚೋದು ಹೊಡಿಯೋದೆಲ್ಲ ಮಾಡಿದ್ರೆ ಅವರು ಅದಕ್ಕೆ ರಿಯಾಕ್ಷನ್ ತೋರಿಸ್ತಾರೆ. ನಿಮಗೆ ಇದು ಮಸ್ಕಿಟೋ ನೆಟ್ ಬೇಕು ಅಂತಂದರೆ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮ್ಮ ಮನೆಯಲ್ಲಿ ಏನಾದರೂ ಇಂಡೋರ್ ಪ್ಲಾಂಟ್ಸು ಹಾಗೆ ಔಟ್ಡೋರ್ ಪ್ಲಾಂಟ್ಸ್ ಏನಾದರೂ ಇಟ್ಟಿದ್ದರೆ ನೀವು ಅದನ್ನು ಕೇರ್ ಮಾಡಲೇಬೇಕಾಗುತ್ತೆ. ನೀಟಾಗಿ ಮೈಂಟೈನ್ ಮಾಡಿದ್ರೇ ಪ್ಲಾಂಟ್ಸ್ ಅನ್ನೋದು ನೀಟಾಗಿ ಗ್ರೋತ್ ಆಗುತ್ತೆ. ಇಲ್ಲಾಂತಂದರೆ ಬೇಗ ಸತ್ತೋಗುತ್ತೆ, ಪ್ಲಾಂಟ್ಸ್ ಎಲ್ಲ ನೀಟಾಗಿ ಕಾಣೋದಿಲ್ಲ. ನೋಡಿ ನಾನು ಟಿ ವಿ ಯೂನಿಟ್ ಹತ್ರ ಈ ರೀತಿ ನೀಟಾಗಿ ಮನಿ ಪ್ಲಾಂಟ್ಸ್ನ ಇಟ್ಟಿದ್ದೀನಿ ಬಾಟಲ್ಸಲ್ಲಿ. ಇದನ್ನು ನಾನು ವೀಕ್ಲಿ ಒನ್ಸ್ ಇಲ್ಲಾಂದರೆ ಟ್ವೈಸ್ ನಾನು ವಾಟರ್ನ ಚೇಂಜ್ ಮಾಡಿಕೊಂಡು ಬಾಟಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಹಾಗೆ ನೋಡಿ ಈ ರೀತಿ ಲೀವ್ಸ್ ಮೇಲೆಲ್ಲ ಡಸ್ಟ್ ಎಲ್ಲ ಕೂತಿರುತ್ತೆ, ಅದನ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಪ್ಲ್ಯಾಂಟ್ಸು ನೋಡೋದಕ್ಕೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಹಾಗೆ ಗ್ರೋತೂ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಿಮ್ಮ ಮನೇಲಿ ಈ ರೀತಿ ವಾಟರ್ ಬಾಟಲ್ಸ್ ಏನಾದರೂ ಇದ್ದರೆ ವೇಸ್ಟ್ ಅಂತ ಬಿಸಾಕೋ ವಾಟರ್ ಬಾಟಲ್ಸು ಬಿಸಾಕ್ತೀರ ಈ ರೀತಿ ಗ್ಲಾಸ್ ಜಾರ್ ಆಗಿರ್ಬೋದು. ಹಾಗೆ ಕಿಡ್ಸ್ಗೆಲ್ಲ ನಾವು ವಾಟರ್ ಬಾಟಲ್ಸ್ನ ಚೇಂಜ್ ಮಾಡ್ತಾ ಇರ್ತೀರಿ, ಕೆಲವೊಂದು ಸಲ ಕ್ಯಾಪ್ಸ್ ಎಲ್ಲ ಒಡೆದೋಗಿರುತ್ತೆ. ಆ ಥರ ಬಾಟಲ್ಸ್ನ ನಾವು ಈ ರೀತಿ ರೀಯೂಸ್ ಮಾಡ್ಕೊಬೋದು. ನಾವು ಮನಿ ಪ್ಲಾಂಟ್ಸ್ನೇ ಅಂತಲ್ಲ, ಬೇರೆ ಬೇರೆ ಪ್ಲಾಂಟ್ಸ್ನ ನಾವು ಈ ರೀತಿ ಬಾಟಲ್ಸಲ್ಲಿ ಇಟ್ಬಿಟ್ಟು ವಾಟರಲ್ಲಿ ಇಡ್ತಿರಲ್ಲ ಇಂಡೋರ್ ಪ್ಲಾಂಟ್ಸ್ನ, ಆ ಥರ ಪ್ಲಾಂಟ್ಸ್ನ ನಾವು ಈ ರೀತಿ ಬಾಟಲ್ಸಲ್ಲಿ ಇಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಹಾಗೆ ನಾವು ಔಟ್ಸೈಡಿಂದ ಬಾಟಲ್ ಎಲ್ಲ ತರಬೇಕಂದ್ರೆ ಅಮೌಂಟ್ ಅನ್ನೋದು ಸ್ವಲ್ಪ ಚಾರ್ಜ್ ಆಗುತ್ತೆ. ಈ ರೀತಿ ಬಾಟಲ್ಸ್ ನಾವು ಮನೆಯಲ್ಲಿರೋ ಬಾಟಲ್ಸ್ನೇ ರೀಯೂಸ್ ಮಾಡಿಕೊಂಡು ಪ್ಲಾಂಟ್ಸ್ನ ನಾವು ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಬೋದು. ನೋಡಿ ಈ ರೀತಿ ಜಾರ್ ಇರುತ್ತಲ್ವ, ಗ್ಲಾಸ್ ಜಾರು, ಅದನ್ನು ನಾವು ತುಂಬ ಕೇರ್ಫುಲ್ಲಾಗಿ ವಾಶ್ ಮಾಡಬೇಕಾಗುತ್ತೆ. ನಾನು ಏನಾದರೂ ಒಳಗಡೆ ಎಲ್ಲ ಕೊಳೆ ಎಲ್ಲ ಇದ್ದರೆ ನಾನು ಈ ರೀತಿ ಟೂತ್ ಬ್ರಷಿಂದ ಕ್ಲೀನ್ ಮಾಡ್ಕೊತೀನಿ. ಈ ರೀತಿ ನೀವು ವೀಕ್ಲಿ ಒನ್ಸ್ ಆರ್ ಟ್ವೈಸು ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಾಟಲ್ಸ್ ಎಲ್ಲ ನೀವು ಒಂದು ಡ್ರೈ ಕ್ಲಾತಿಂದ ನೀಟಾಗಿ ಒರೆಸ್ಬಿಟ್ಟು ಪ್ಲಾಂಟ್ಸ್ನ ಇಟ್ಟರೆ ವೀಕ್ಲಿ ಒನ್ಸ್ ಆದರೂ ಚೇಂಜ್ ಮಾಡ್ಕೊಳ್ಲೇಬೇಕಾಗುತ್ತೆ ವಾಟರು, ಆಗ ನೀಟಾಗಿ ಗ್ರೋತ್ ಆಗುತ್ತೆ. ಕೆಲವೊಂದು ಸಲ ರೂಟ್ಸ್ ಎಲ್ಲ ಕೊಳ್ತೋಗಿರುತ್ತೆ, ಹಾಗೆ ಲೀವ್ಸ್ ಎಲ್ಲ ಒಂಥರ ಯೆಲ್ಲೋ ಕಲರ್ ಬಂದಿರುತ್ತೆ. ಆ ರೀತಿ ಲೀವ್ಸ್ನೆಲ್ಲ ನೀವು ತೆಗೆದುಬಿಡಬೇಕು. ಹಾಗೆ ರೂಟ್ಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಡಸ್ಟ್ ಎಲ್ಲ ಇದ್ದರೆ ಲೀವ್ಸ್ ಮೇಲೆ ಈ ರೀತಿ ನೀಟಾಗಿ ತೊಳೆದ್ಬಿಟ್ಟು ನೀವು ಮತ್ತೆ ಬಾಟಲ್ಗೆ ರೂಟ್ಸ್ ಎಲ್ಲ ಇಟ್ಬಿಟ್ಟು ಈ ರೀತಿ ನೀಟಾಗಿ ಇಡ್ಬೋದು. ತುಂಬ ಚೆನ್ನಾಗೂ ಕಾಣುತ್ತೆ. ಈ ರೀತಿ ಮೈಂಟೈನ್ ಮಾಡೋದ್ರಿಂದ ಪ್ಲಾಂಟ್ಸೂ ನೀಟಾಗಿ ಹೈಜಿನಿಕ್ ಆಗಿರುತ್ತೆ, ಗ್ರೋತೂ ಚೆನ್ನಾಗಾಗುತ್ತೆ. ಈ ರೀತಿ ನಾನು ಸ್ಟಿಕ್ನ ಇಟ್ಟಿದ್ದೀನಿ, ಏಕೆಂದರೆ ಅದು ಲೆಂತ್ ಆಗಿರೋದ್ರಿಂದ ಬಳ್ಳಿ ನೀಟಾಗಿ ಅದಕ್ಕೆ ಈ ಥರ ಸುತ್ತಬೋದು. ತುಂಬ ಚೆನ್ನಾಗಿ ಕಾಣುತ್ತೆ, ಡಿಸೈನಾಗಿ ಕಾಣುತ್ತೆ. ನೀವೇನಾದರೂ ಟಿ ವಿ ಯೂನಿಟ್ ಇದ್ದರೆ ಹಾಗೆ ಬೆಡ್ರೂಮಲ್ಲಿ, ರೂಮ್ಸಲ್ಲಿ ಎಲ್ಲ ನೀವು ಕಿಚನಲ್ಲಿ ಎಲ್ಲ ಈ ರೀತಿ ಇಂಡೋರ್ ಪ್ಲಾಂಟ್ಸ್ನ ಇಟ್ಕೊಳೋದ್ರಿಂದ ತುಂಬ ಚೆನ್ನಾಗೂ ಇರುತ್ತೆ, ಹಾಗೆ ಖುಷಿನೂ ಆಗುತ್ತೆ. ನೋಡಿ ನಾವು ಮನೆಯಲ್ಲಿ ಪ್ಲಾಂಟ್ಸ್ನ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಹಾಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಯಲ್ಲಿ ಇರುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಎಲ್ಲ ಬಂದಾಗ ಅವರೂ ಕೇಳ್ತಾರೆ ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಒಂಥರ ಮನೆಗೆ ಬಂದಿದ ತಕ್ಷಣ ಅಟ್ರಾಕ್ಷನ್ ಇರುತ್ತೆ ಅಂತ. ನೀವು ನಿಮ್ಮ ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಎಸ್ಪೆಷಲಿ ಈ ರೀತಿ ಟಿ ವಿ ಯೂನಿಟ್ ಹತ್ರ ಈ ರೀತಿ ಪ್ಲಾಂಟ್ಸ್ನ ಇಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ಅಟ್ರಾಕ್ಷನ್ ಆಗಿರುತ್ತೆ. ನಾವು ಎಂಟ್ರೆನ್ಸಲ್ಲಿ ಯಾರಾದರೂ ರಿಲೇಷನ್ಸ್ ಎಲ್ಲ ಬಂದಿದ ತಕ್ಷಣವೇ ನೋಡಿ ಕೆಲವೊಂದು ಟಾಯ್ಸ್ ಎಲ್ಲ ಅದು ನನ್ನ ಮಗಳು ಧೃತಿ ಪೇಪರ್ ಕ್ರಾಫ್ಟ್ ಥರ ಮಾಡಿರೋದು ಎಷ್ಟು ಚೆನ್ನಾಗಿದೆ ನೋಡಿ. ಕೆಲವೊಂದು ಫ್ರೂಟ್ಸ್ ಮಾಡಿದ್ದಾಳೆ, ಹಾಗೆ ಕೆಲವೊಂದು ಹೋಮು, ಹಾಗೆ ಟಾಯ್ಸ್ ಥರ ಎಲ್ಲ ಮಾಡಿದ್ದಾಳೆ. ಹಾಗೆ ನಾನು ಅಮೆಝಾನಲ್ಲಿ ಕೆಲವೊಂದು ಸ್ಕಿನ್ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ ನೋಡಿ. ನಾವು ಆಫ್ಟರ್ ಡೆಲಿವರಿ ಆಗಿರ್ಬೋದು, ಇಲ್ಲ ಬಿಫೋರ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಕೆಲವ್ರಿಗೆ ಪಿಗ್ಮೆಂಟೇಷನ್ ಅನ್ನೋದು ಆಗ್ತಿರುತ್ತೆ. ನಾವು ಮನೇಲಿರೋ ಲೇಡೀಸು ಆದಷ್ಟು ಮಕ್ಕಳ ಬಗ್ಗೆನೇ ಕೇರ್ ಮಾಡ್ತಿರ್ತೀರಿ, ಹಾಗೆ ಅದ್ರ ಜೊತೆಗೆ ನಮ್ಮ ಬಗ್ಗೆ ನಾವು ಕೇರ್ ಮಾಡೋದೇ ಮರ್ತುಬಿಟ್ಟಿರ್ತೀರಿ. ಅದಕ್ಕಾಗಿ ನಾವು ಕೆಲವೊಂದು ಕ್ರೀಮ್ಸ್ನ ನಾವು ಈ ರೀತಿ ಯೂಸ್ ಮಾಡಬೇಕಾಗುತ್ತೆ. ನೋಡಿ ನನಗೆ ಪಿಗ್ಮೆಂಟೇಷನ್ ಆಗಿತ್ತು, ಹಾಗೆ ಡಾರ್ಕ್ ನೆಕ್ ಇರ್ಬೋದು, ಎಲ್ಬೋಸ್ ಇರ್ಬೋದು, ಆ ರೀತಿ ಎಲ್ಲ ಡಾರ್ಕ್ ಆಗಿರುತ್ತೆ, ಅಂಡರ್ ಆರ್ಮ್ಸ್ ಹತ್ರ ಎಲ್ಲ. ಈ ರೀತಿ ಕ್ರೀಮ್ನ ಯೂಸ್ ಮಾಡೋದ್ರಿಂದ ನಾನು ಬಾಡಿ ವೈಸ್ ಕಡೆಯಿಂದ ಈ ರೀತಿ ಕ್ರೀಮ್ನ ಕಿಟ್ ತೆಗೆಸ್ಕೊಂಡಿದ್ದೀನಿ. ಪಿಗ್ಮೆಂಟೇಷನ್ ಕ್ರೀಮ್ ಇದು ಬಂದು ನೋಡಿ, ನಾವು ಇದು ಬಂದು ಬಾಡಿ ವೈಸ್ ಅವ್ರದ್ದು ಪಿಗ್ಮೆಂಟೇಷನ್ ಕ್ರೀಮು. ಸ್ವಲ್ಪ ತಗೊಂಡು ನಾವು ಡಾರ್ಕ್ ನೆಕ್ಗೆ ಆಗಿರ್ಬೋದು, ಹಾಗೆ ಎಲ್ಬೋಸ್ ಹತ್ರ ಎಲ್ಲ ಡಾರ್ಕಾಗಿ ಆಗಿರುತ್ತಲ್ವ, ಅಲ್ಲೆಲ್ಲ ನೀಟಾಗಿ ನೀವು ಈ ರೀತಿ ಮಸಾಜ್ ಥರ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಡೇಗೆ 2 ಟೈಮ್ಸ್ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಡಾರ್ಕಾಗಿ ನೆಕ್ಕೆಲ್ಲ ಡಾರ್ಕಾಗಿ ಆಗಿರುತ್ತೆ. ಕೆಲವರು ಕತ್ತೆಲ್ಲ ಬ್ಲಾಕ್ ಇದೆ, ನಮಗೆ ಚೈನ್ ಹಾಕಿರ್ತೀರಲ್ವ ಮಾಂಗಲ್ಯ ಚೈನು, ಅದೆಲ್ಲ ಮಾರ್ಕ್ ಥರ ಇರುತ್ತೆ ಅನ್ನೋರು ಈ ರೀತಿ ಕ್ರೀಮ್ನ ಯೂಸ್ ಮಾಡ್ಕೊಳ್ಳಿ. 2 ಮಂತ್ಸ್ ಆರ್ 3 ಮಂತ್ಸಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ. ನಾವು ಈ ರೀತಿ ಕ್ರೀಮ್ಸ್ನ ಯೂಸ್ ಮಾಡಿದ್ರೆ ನಮಗೆ ಸ್ವಲ್ಪ ಅನ್ನೋದು ನಮಗೆ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗುತ್ತೆ.
ನೋಡಿ, ಪಿಗ್ಮೆಂಟೇಷನ್ ಅನ್ನೋದು ಕೆಲವೊಂದು ಸಲ ಸ್ಟ್ರೆಸ್ಸಿಂದನೂ ಆಗುತ್ತೆ. ಹಾಗೆ ನಾವು ಸ್ಕಿನ್ನನ್ನು ನೀಟಾಗಿ ಹೈಜೆನಿಕ್ಕಾಗಿ ಮೈಂಟೈನ್ ಮಾಡದೇ ಇದ್ರೂ ಈ ರೀತಿ ಪಿಗ್ಮೆಂಟೇಷನ್ ಆಗುತ್ತೆ. ನನಗೆ ಪಿಗ್ಮೆಂಟೇಷನ್ ಕಡಿಮೆ ಇದೆ, ನನಗೇನು ಅಷ್ಟೊಂದು ಜಾಸ್ತಿ ಇಲ್ಲ. ಆದರೆ ನಾನು ಈ ರೀತಿ ಕ್ರೀಮ್ನ ಯೂಸ್ ಮಾಡ್ತಿರ್ತೀನಿ. ಏನಾದರೂ ಜಸ್ಟ್ ನನಗೆ ಡಾರ್ಕ್ ಆಗಿದೆ ನೆಕ್ ಹತ್ರ ಎಲ್ಲ, ಅದು ಮಾಂಗಲ್ಯ ಚೈನ್ ಹಾಕಿರೋ ಹತ್ರ ಎಲ್ಲ ಸ್ವಲ್ಪ ಡಾರ್ಕ್ ಆಗಿದೆ, ಅದಕ್ಕೋಸ್ಕರ ನಾನು ಈ ಕ್ರೀಮ್ನ ತರಿಸ್ಕೊಂಡಿದ್ದೀನಿ. ಹಾಗೆ ನೀವೇನಾದರೂ ಔಟ್ಸೈಡ್ ಹೋದರೆ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗುತ್ತೆ. ನಾನು ವಿಶ್ ಕೇರ್ ಅವ್ರದ್ದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ, ಇದು ತುಂಬಾ ಚೆನ್ನಾಗಿದೆ. ನೋಡಿ, ನೀವು ಔಟ್ಸೈಡ್ ಹೋಗ್ಬೇಕಂತಂದರೆ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು. ಫಿಂಗರ್ ಇದೆಯಲ್ಲ, ಇಷ್ಟು ನೀವು ಸನ್ಸ್ಕ್ರೀನ್ ಲೋಷನ್ನ ಹಾಕ್ಕೊಂಡು ನೀಟಾಗಿ ಹ್ಯಾಂಡ್ಸ್ಗಾಗಿರ್ಬೋದು ಫೇಸ್ಗಾಗಿರ್ಬೋದು ಅಪ್ಲೈ ಮಾಡ್ಕೊಂಡು ಹೋದರೆ ನಿಮಗೆ ಆದಷ್ಟು ರೇಡಿಯೇಷನಿಂದ ಅವಾಯ್ಡ್ ಆಗುತ್ತೆ. ಆಗ ನಿಮಗೆ ಟ್ಯಾನ್ ಆಗೋದಿಲ್ಲ. ಕೆಲವೊಂದು ಸಲ ತುಂಬ ಟ್ಯಾನ್ ಆಗೋಗಿರುತ್ತೆ, ಅದಕ್ಕೋಸ್ಕರ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಡೈಲಿ ರೊಟೀನಲ್ಲಿ ಕೆಲವೊಂದು ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ನೀಟಾಗಿ ಕ್ಲೀನಾಗಿ ಹೈಜೆನಿಕ್ ಆಗಿರುತ್ತೆ, ಏನೂ ಸ್ಕಿನ್ ಡ್ಯಾಮೇಜ್ ಅನ್ನೋದು ಆಗೋದಿಲ್ಲ. ನನಗೆ ತಿಳಿದಿರೋಷ್ಟು ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ.